ಇತ್ತೀಚೆಗೆ ಮುಖ್ಯಮಂತ್ರಿಗಳು ನೋಡಿದ್ರಿ, ಹುಬ್ಳಿನಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ದೇವೆ ಅಂತೇಳಿ ಬಹಳ ಸಾವಿರಾರು ಜನ ಸೇರಿಸಿ ದೊಡ್ಡ ಸಭೆ ಮಾಡಿ ಸಮಾರಂಭ ಮಾಡಿ ಅವ್ರ ಬೆನ್ನು ಅವ್ರು ತಟ್ಕೊಂಡು ಮುಖ್ಯಮಂತ್ರಿಗಳು ಬಂದಿರತಕ್ಕಂಥ ತಾವು ನೋಡಿದಿರಿ. ಧಾರವಾಡದಲ್ಲಿ ಸಭೆ, ಹುಬ್ಳಿನಲ್ಲಿ ಸಭೆ ಮಾಡಿದ್ರು. ಆ ಬಡವರಿಗೆ ಮನೆ ಕೊಟ್ಟಿದ್ದು ಕೂಡ ಅದು ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಲಿ ಕಾರ್ಪೊರೇಷನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಆಗಿರುವಂಥದ್ದು. ಇವರು ಬಂದು ಕಡಿದು ಕಟ್ಟಾಕಿರ್ತಕ್ಕಂಥದ್ದು ಏನೂ ಅಲ್ಲ. ಹಾಗಾಗಿ ಈ ಸರ್ಕಾರ ಕೇವಲ ಕಾಲಹರಣ ಮಾಡಿಕೊಂಡು ಹಿಂದಿನ ಬಿಜೆಪಿ ಸರ್ಕಾರದ ಆ ಸಂದರ್ಭದಲ್ಲಿ ಏನೇನೋ ಆಗಿತ್ತು ಅದು ನಾವು ಮಾಡಿದ್ದೇವೆ ಅಂತೇಳಿ ಬಿಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಏನು ಕೂಡ ಮಾಡಿಲ್ಲ ಕಳೆದ 2-3 ವರ್ಷದಲ್ಲಿ. ಹಾಗಾಗಿ ನಾನು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆ ಯುವ ಜನತೆಯ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಪಾಪ ವಯೋಮಿತಿ ಅದು ಕೂಡ ಕಳೆದು ಹೋಗ್ತಾ ಇದೆ ಪಾಪ ಅವರಿಗೆ, ಏಜ್ ಲಿಮಿಟ್. ಹಾಗಾಗಿ ಹುಡುಗಾಟಿಕೆ ಮಾಡ್ದೇನೆ ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ತತ್ಕ್ಷಣ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ರಾಜ್ಯ ಸರ್ಕಾರ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದಾರೆ. ಇವತ್ತು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿದ್ದಾಗ ಸರ್ಕಾರದ ಮುಂದೆ ಆದ್ಯತೆ ಏನು ಅನ್ನೋದನ್ನು ಅವರು ಕೂಡ ಸ್ಪಷ್ಟಪಡಿಸಬೇಕು. ಅವ್ರ ಆದ್ಯತೆ ಏನು ಅಂತೇಳಿ ತಿಳಿಸ್ಬೇಕು. ಇವತ್ತು ಸರ್ಕಾರಿ ಇವತ್ತು ಹುದ್ದೆಗಳು ಹಾಗೆ ಕಾಲಿಡ್ಕೊಂಡು ಒಂದು ಸರ್ಕಾರ ನಡೆಸೋಕೆ ಸಾಧ್ಯನಾಗಾದ್ರೆ ಎಲ್ಲೋ ಒಂದು ಕಡೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಇವತ್ತು ಎದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ, 10ನೇ ತರಗತಿ ಓದ್ತಾ ಇರ್ತಕ್ಕಂಥ ಒಬ್ಬ ಬಾಲಕನ ಬರ್ಬರ ಹತ್ಯೆ, ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡನೆ ಮಾಡ್ತೇವೆ. ಮೊನ್ನೆ ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ಕಲ್ಲುಗಳನ್ನ ತೂರಿ ಅಲ್ಲಿ ದೇಶದಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ನಮಗೆ ಗೊತ್ತಿದೆ. ಶಿವಮೊಗ್ಗದಲ್ಲಿ ಇವತ್ತು ಪದೇ ಪದೇ ರೀತಿ ಘಟನೆ ನಡೀತಾ ಇದೆ. ದಕ್ಷಿಣ ಕನ್ನಡದಲ್ಲಾಯಿತು, ಯಲ್ಲಾಪುರದಲ್ಲಾಯಿತು, ಕೆಲವು ಕಡೆ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗಿದೆ. ಯಲ್ಲಾಪುರದಲ್ಲಿ ದಲಿತ ಮಹಿಳೆಯ ಬರ್ಬರ ಹತ್ಯೆ ಆಯಿತು. ಇವತ್ತು ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರಾ ಅನ್ನೋದು ಇವತ್ತು ಪ್ರಶ್ನೆ ಇವತ್ತು ಎಲ್ಲರೂ ಕೂಡ ಕಾಡ್ತಾ ಇದೆ. ಗೃಹ ಸಚಿವರು ಏನೇ ಕೇಳಿದ್ರು ಕೂಡ ಹಾರಿಕೆ ಉತ್ತರವನ್ನು ನೀಡ್ತಾರೆ. ಇವತ್ತು ಶಿವಮೊಗ್ಗದಲ್ಲಿ ಏನೋ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ತಡ ಮಾಡ್ದೇನೆ ಯಾರು ಕೊಲೆಗಡಕರಿದ್ದಾರೆ, ಯಾವುದೇ ಜಾತಿಯವರಾಗಲಿ ಯಾರೇ ಧರ್ಮದವರಾಗಲಿ, ಕಾನೂನು ಎಲ್ಲರೂ ಕೂಡ ಒಂದೇನೆ, ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು.